ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ವೀಡಿಯೋಸ್ ಮಾಡುವಾಗ ನಾನು ಹಿಂದೆ ಸಾಕಷ್ಟು ಬಾರಿ ನಾನು ಮಾಹಿತಿ ನೀಡಿದ್ದೇನೆ ಮಿತ್ರೆ. ಈ ರೆಸ್ಪೆಕ್ಟಿವ್ ಗ್ರಹಗಳು ಒಂದೊಂದು ಜಾತಿ, ಕಮ್ಯುನಿಟಿ ಮತ್ತು ಬೇರೆ ದೇಶದಲ್ಲಿ ಆಗಿರ್ಬೋದು, ಇಂಡಿಯಾದಲ್ಲಿ ಆಗಿರ್ಬೋದು, ಆಯಾ ದೇಶದಲ್ಲಿರುವಂತಹ ಕೆಲವೊಂದು ಜಾತಿ ಕಮ್ಯುನಿಟಿಯನ್ನು ಕಮಾಂಡ್ ಮಾಡ್ತವೆ ಅಂತ. ಫಾರ್ ಎಕ್ಸಾಂಪಲ್, ಗುರು ಇಂಡಿಯಾದಲ್ಲಿ ಜುಪಿಟರ್ ಏನಿದೆ, ಬ್ರಾಹ್ಮಣ, ಮಾರ್ವಾಡಿ, ಜೈನ ಇವರನ್ನು ಡಾಮಿನೇಟ್ ಮಾಡುತ್ತೆ. ಶುಕ್ರ ಕ್ರಿಶ್ಚನ್, ಅದೇ ರೀತಿ ರಾಹು ಮತ್ತು ಶನಿ ದಲಿತರು ಇವೆಲ್ಲಕ್ಕೆ ಡಾಮಿನೇಟ್ ಮಾಡ್ತಾರೆ. ಮತ್ತು ಕೇತು ಮುಸ್ಲಿಮ್ಸನ್ನು ಡಾಮಿನೇಟ್ ಮಾಡುತ್ತೆ. ಸೊ ಇದು ಎಲ್ಲೂ ಕೂಡ ನಿಮಗೆ ಉಲ್ಲೇಖ ಸಿಗೋದಿಲ್ಲ, ಬಟ್ ನಾವು ನೋಡ್ಬೋದು. ಈಗ 1000 ವರ್ಷಗಳ ಇತಿಹಾಸವನ್ನು ಕೆದಕಿ ನೋಡಿದಾಗ ಒಂದೊಂದು ಜಾತಿ ಕಮ್ಯುನಿಟಿ ಒಂದು ಉಚ್ಚ ಸ್ಥಾನದಲ್ಲಿ ಹೋಗಿ ಮತ್ತೆ ಕೆಳಗಿಳಿದಿದೆ. ಫಾರ್ ಎಕ್ಸಾಂಪಲು ಕ್ಷತ್ರಿಯ ಈಸ್ ಎ ಮಾರ್ಸ್ ಅಥವಾ ಮಂಗಳ. ಜುಪಿಟರ್ ಅಥವಾ ಗುರು ಏನಿದೆ ಬ್ರಾಹ್ಮಣರು. ಮತ್ತು ಬಟ್ ನಮಗೆ ಅಷ್ಟು ನಾಲೆಜ್ ಇಲ್ಲ, ಬಟ್ ಇದು ಮಾತ್ರ ನಿಜ, ಒಂದೊಂದು ಗ್ರಹ ಒಂದೊಂದು ಕಮ್ಯುನಿಟಿಯನ್ನು ಡಾಮಿನೇಟ್ ಮಾಡೋದಂತೂ ಸತ್ಯ, ಅದರಲ್ಲಿ ಏನು ಸುಳ್ಳಿಲ್ಲ. ಕೆಲವು 100-200 ವರ್ಷ ಮುಸ್ಲಿಮ್ಸ್ ಆಳಿಕೆ ಮುಘಲರು ಆಳಿದರು, ಒಂದು 500-600 ವರ್ಷ ಕ್ರಿಶ್ಚಿಯನ್ಸು ಬ್ರಿಟಿಷರು ಆಳಿದರು, ಇನ್ನೊಂದಿಷ್ಟು ವರ್ಷ ರಜಪೂತರು ಆಳಿದರು. ಸೊ ಮತ್ತು ಸಾಕಷ್ಟು ವರ್ಷಗಳ ಕಾಲ ಬ್ರಾಹ್ಮಿನ್ಸು ಇದರಲ್ಲಿ ಟಾಪಲ್ಲಿದ್ದರು. ಮತ್ತು ಕೆಲವೊಂದು ಸರಿ ಲಿಂಗಾಯತ್ಸ್ದು ಇದು ಬಂತು ಬಸವಣ್ಣನ ಕಾಲದಲ್ಲಿ. ಸೊ ವಚನ ಸಾಹಿತ್ಯ ಮೇಲಕ್ಕೆ ಬಂತು. ಸೊ ಒಂದೊಂದು ಗ್ರಹ ಒಂದೊಂದು ಕಮ್ಯುನಿಟಿಯನ್ನು ಡಾಮಿನೇಟ್ ಮಾಡ್ತದೆ. ಆಯಾ ಗ್ರಹದ್ದು ಮಹಾದಶ ಬಂದಾಗ ಆ ಕಮ್ಯುನಿಟಿ ರೈಸ್ ಆಗಿಬಿಡುತ್ತೆ. ಮಿತ್ರೆ, ಕೇತು ಮುಸ್ಲಿಮ್ಸನ್ನು ಬಹಳ ಡಾಮಿನೇಟ್ ಮಾಡುತ್ತೆ, ನಾನು ಭಾಳಷ್ಟು ಅಬ್ಸರ್ವ್ ಮಾಡಿದ್ದೀನಿ. ಸೊ ಇದು ಏನಿದೆ ಇದು ಮಾತ್ರ ಸತ್ಯ. ಓಕೆ, ಸೊ ಈಗ ನಾನೊಂದು ಈ ವಿಷಯವನ್ನು ಕೆದಕಲಿಕ್ಕೆ ಕಾರಣ ಏನು ಅಂದರೆ, ನಾನೊಂದು ಇದು ತೋರಿಸ್ತೀನಿ ಮಿತ್ರೆ, ಜಾತಕ ಹೊರೋಸ್ಕೋಪು. ಅದು ಆ್ಯಕ್ಚುಲಿ ಕ್ವಶನ್ ಬೇರೆ ಇತ್ತು, ಅವ್ರದ್ದು ಅನಾಲಿಸಿಸ್ ಬೇರೆ ಇತ್ತು, ಅದ್ರ ಬಗ್ಗೆ ನಾನು ಹೇಳಲ್ಲ. ಆ್ಯಕ್ಚುಲಿ ಒಳಗೆ ಒಂದು ಇನ್ಫಾರ್ಮೇಷನ್ ನನಗೆ ಸಿಕ್ಕಿರೋ ಪ್ರಕಾರ ನಾನು ನಿಮ್ಗೆ ಹೇಳ್ತೀನಿ. ಡೇಟ್ ಆಫ್ ಬರ್ತು ಟೈಮು ನೋಟ್ ಮಾಡ್ಕೊಳ್ಳಿ. 19 ಡಿಸೆಂಬರ್ 1985. 19 ಡಿಸೆಂಬರ್ 1985, 8:30 ಬೆಳಗಿನ ಜಾವ. ಓಕೆ, ಆ್ಯಕ್ಚುಲಿ ವ್ಯಕ್ತಿ ಬೈ ಬರ್ತ್ ಹಿ ಈಸ್ ಎ ಬ್ರಾಹ್ಮಣ್. ಓಕೆ, ಕೇತು ಮಹಾದಶ ನಡೀತಾ ಇದೆ. ಅವರ ದಶ ನೋಡಿ ನೀವು, ಕೇತು ಮಹಾದಶ ನಡೀತಾ ಇದೆ. ಕೇತು ಮಹಾದಶದಲ್ಲಿ ಈ ವ್ಯಕ್ತಿ ಏನು ಮಾಡಿಬಿಟ್ಟಿದ್ದಾರೆ, ಮೆಕ್ಕಾ ಮದೀನಾ ಅಲ್ಲಿರುವಂತಹ ಕಾಬಾ ಏನಂತಾರದು, ಅದರ ದರ್ಶನ ತೊಗೊಂಡ್ಬಿಟ್ಟಿದ್ದಾರೆ. ಎಷ್ಟೊಂದು ಮುಸ್ಲಿಮ್ಸಿಗೆ ಅದು ಸಾಧ್ಯ ಆಗೋದಿಲ್ಲ ಮಿತ್ರೆ. ಆದರೆ ಈ ವ್ಯಕ್ತಿ ಹುಟ್ಟಿನಿಂದ ಬ್ರಾಹ್ಮಣನಾಗಿ, ನಾನು ಕೇಳಿದೆ ನಿಮಗೆ ಒಳಗಡೆ ಬಿಡೋದಿಲ್ಲ ಅಂತಾರೆ ಅನ್ಯ ಜಾತಿಯವರಿಗೆ, ಮತ್ತು ನಿಮ್ಗೆ ಹೆಂಗೆ ಬಿಟ್ಟರು ಅಂತ. ನನಗೇನು ಗೊತ್ತಿಲ್ಲ ಸರ್ ಅಂತಾರೆ. ಹೋದೆ, ಬಿಟ್ಟರು, ಒಳಗಡೆ ಹೋದೆ, ದರ್ಶನ ತೊಗೊಂಡೆ, ಬಂದೆ ಅಂತ. ಇದೆಂಥ ವಿಚಿತ್ರ ಮಾರ, ಗ್ರಹಗಳು ಯಾವ ರೀತಿ ಕೆಲಸ ಮಾಡ್ತೇವೆ ಅಂತ ನೋಡಿ ಮಿತ್ರೆ. ನಾನು ತುಂಬ ಸರಿ ಹೇಳಿದ್ದೀನಿ, ಕೇತು ಮುಸ್ಲಿಮ್ಸನ್ನು ಡಾಮಿನೇಟ್ ಮಾಡ್ತದೆ. ಕೇತು ಕಂಪ್ಲೀಟ್ ಬ್ಲ್ಯಾಂಕ್, ವೈರಾಗ್ಯ, ಕಟ್ಟರ್ ಏನಿದೆ ಭಾರಿ ಕಟ್ಟರ್ ಇರ್ತಾರೆ. ಸೊ ಇದೆಲ್ಲ ಕೇತುವಿನ ಗುಣ. ಈ ವ್ಯಕ್ತಿ ಕೇತು ಮಹಾದಶದಲ್ಲಿ ಅಕ್ಕಾ ಮದೀನಾಗ ಹೋಗಿ ಕಾಬಾದ ದರ್ಶನ ತಗೊಂಬಂದು, ಈ ಸದ್ಯಕ್ಕೆ ಅಗೇನ್ ಹೀ ಈಸ್ ಆಸ್ಕಿಂಗ್ ಮೀ ನೌ ದಟ್ ಸೌದಿ ಅರೇಬಿಯಾ ಅಥವಾ UAEಯಲ್ಲಿ ಜಾಬು ಗೀಬು ಬಗ್ಗೆ ನಾನು ಕ್ವಶನ್ ಕೇಳಿದ್ರು. ಖಂಡಿತವಾಗೂ ಪ್ರಯತ್ನ ಪಟ್ಟರೆ ಆಗುತ್ತೆ ಅಂತ ಹೇಳಿದ್ದೀನಿ. ಯಾಕಂದರೆ ಮ್ಯಾಕ್ಸಿಮಮ್ ಅದಕ್ಕೆ ಸಂಬಂಧಪಟ್ಟ ವೃತ್ತಿಗೆ ಸಂಬಂಧಪಟ್ಟ ಗ್ರಹಗಳು 12ನೇ ಮನೇಲಿ ಕೂತಿದ್ದಾವೆ. ಓಕೆ, 11ನೇ ಮನೆ ಸ್ವಾಮಿ 12ನೇ ಮನೇಲಿದ್ದಾನೆ, 2ನೇ ಮನೆ ಸ್ವಾಮಿ 12ನೇ ಮನೇಲಿದ್ದಾನೆ, 10ನೇ ಮನೆ ಸ್ವಾಮಿ 12ನೇ ಮನೇಲಿದ್ದಾನೆ. ಕರಿಯರಿಗೆ ಸಂಬಂಧಪಟ್ಟ, ಫೈನಾನ್ಷಿಯಲ್ ಗೇನ್ಸ್ಗೆ ಸಂಬಂಧಪಟ್ಟ, ದುಡ್ಡು ಮಾಡುವಂಥ ಅಷ್ಟು ಸ್ವಾಮಿಗಳು ಹೋಗಿ 12ನೇ ಮನೇಲಿ ಕೂತು ನೆಕ್ಸ್ಟ್ ಶುಕ್ರಂದೇ ಮಹಾದಶ ಬರ್ತಾ ಇದೆ. ಸೊ ಆ ಕಾರಣಕ್ಕೆ ನಾನು ಹೇಳಿದ್ದೀನಿ, ಚಾನ್ಸಸ್ ಆರ್ ವೆರಿ ದಟ್ಟವಾಗಿರೋ ಚಾನ್ಸಸ್ಸು. ಸೊ ನೀವು ಪ್ರಯತ್ನ ಮಾಡಿದರೆ ಖಂಡಿತವಾಗೂ ಆಗುತ್ತೆ ಅಂತ ಹೇಳಿದೆ. ಇಲ್ಲಿ ನಾನು ಸ್ಟಾರ್ಟಿಂಗ್ ಏನು ಹೇಳಿದೆ, ಒಂದೊಂದು ಗ್ರಹಗಳು ಒಂದೊಂದು ಕಮ್ಯುನಿಟಿ ಅಥವಾ ಜಾತಿಯನ್ನು ನಿಗ್ರಹ ಮಾಡ್ತವೆ ಅಂತ ಹೇಳಿದೆ. ಸೊ ಆಯಾ ದಶ ಬಂದಾಗ ಯೂಶ್ವಲಿ ಕೆಲವು ಸಾರಿ ನೀವು ವ್ಯಕ್ತಿ ಯಾವುದೇ ಜಾತಿಯವರಾಗಿರಿ, ಕೆಲವು ಸಾರಿ ಕೇತು 11ನೇ ಮನೆಯಲ್ಲಿದ್ದಾಗ ನಿಮಗೆ ಮುಸ್ಲಿಮ್ಸ್ಗಳಿಂದ ನಿಮಗೆ ಲಾಭ ಆಗುವಂಥ ಚಾನ್ಸಸ್, ನಿಮ್ಮ ಕ್ಲೈಂಟ್ಸು, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸು ಅಥವಾ ನಿಮ್ಮ ಗಿರಾಕಿಗಳು ಆಲ್ಮೋಸ್ಟ್ ಮುಸ್ಲಿಮ್ಸ್ ಇರುವಂಥ ಚಾನ್ಸಸ್ ಕೂಡ ಇರುತ್ತದೆ ಮತ್ತು. ಸೊ ಇದು ಏನಿದೆ ನಾವು ನೋಡ್ಬೋದು. ಮತ್ತು ಆ ದಶ ಬಂತು ಅಂದರೆ, ಆ ಗ್ರಹದ ದಶ ಬಂತು ಅಂದರೆ ಖಂಡಿತವಾಗೂ ಆ ಜಾತಿಯವರು ಅಪ್ಲಿಫ್ಟ್ ಆಗಿಬಿಡ್ತಾರೆ, ಮೇಲಕ್ಕೆ ಬಂದುಬಿಡ್ತಾರೆ ಸಡನ್ನಾಗಿ, ಮತ್ತು ಡಾಮಿನೇಟ್ ಆಗಲಿಕ್ಕೆ ಶುರು ಮಾಡ್ತಾರೆ. ಸೊ ಇದೆಲ್ಲವೂ ಕೂಡ ಆಯಾ ಗ್ರಹಗಳದ್ದು ಮಹಾದಶ ಅಂತ. ಅದು
ಎಷ್ಟು ವರ್ಷದ ದಶ ನಮಗೆ ಗೊತ್ತಿಲ್ಲ. ವಿ ಆರ್ ಎ ಹ್ಯೂಮನ್ ಬೀಯಿಂಗ್ಸ್, ಅದಕ್ಕೇನು ಅಷ್ಟು ನಾಲೆಜ್ ಇಲ್ಲ ನಮಗೆ. 100 ವರ್ಷ ಇರ್ಬೋದು, 200 ವರ್ಷ ಆಗಿರ್ಬೋದು. ಹೆಂಗೆ ನಮ್ಮದು ವಿಂಶೋತ್ತರಿ ದಶ ಬರುತ್ತೆ, 120 ವರ್ಷದಲ್ಲಿ 7 ವರ್ಷ ಸೂರ್ಯಂದು, ಒಂದು 10 ವರ್ಷ ಚಂದ್ರಂದು, ಮತ್ತು ಒಂದು 20 ವರ್ಷ ಶುಕ್ರಂದು ಹೆಂಗೆ ಬರುತ್ತೆ. ಬಟ್ ಬ್ರಾಡಾಗಿ ನೋಡಿದಾಗ ಅವುಗಳ ಕಾಲ ಮೇನ್ ದಶ ಎಷ್ಟಿದೆ ನಮಗೆ ಗೊತ್ತಿಲ್ಲ. ರಾಹು ಒಂದು 500-600 ವರ್ಷ ಬರ್ಬೋದು, ಶನಿ ಒಂದು 700-800 ವರ್ಷ ಬರ್ಬೋದು, ಗುರು ಒಂದು 700-800 ವರ್ಷ, 100 ವರ್ಷ ಸೂರ್ಯ ಬರ್ಬೋದು. ಇಷ್ಟು ಏನೋ ಇರ್ಬೋದು, ಅಷ್ಟು ನಮಗೆ ಗೊತ್ತಿಲ್ಲ. ಸ್ಟಿಲ್ ಒಂದಂತೂ ನಿಜ ಮಿತ್ರ, ಆಲ್ಮೋಸ್ಟ್ ಆಲ್ ಗ್ರಹಗಳು ಒಂದೊಂದು ಜಾತಿಯನ್ನು ಡಾಮಿನೇಟ್ ಮಾಡೋದಂತೂ ಸತ್ಯ. ಮಾರ್ಸ್, ಮಂಗಳ, ರಜಪೂತರು ಮತ್ತು ಯೋಧ ಸಿಖ್ಸು ಅವ್ರನ್ನ ಡಾಮಿನೇಟ್ ಮಾಡುತ್ತೆ. ಸೊ ಶುಕ್ರ ಏನಿದೆ ಕ್ರಿಶ್ಚಿಯನ್ಸನ್ನು ಡಾಮಿನೇಟ್ ಮಾಡುತ್ತೆ. ನೀವು ನೋಡಿ, ಅವ್ರು ಯಾವಾಗಲೂ ಪ್ರಾಪರ್ಟಿ ಮಾಡುವಂತಹ ಇಚ್ಛೆ ಇರೋದಿಲ್ಲ ಅವರಿಗೆ ಜಾಸ್ತಿ. ಓನ್ಲಿ ಎಂಜಾಯ್ಮೆಂಟ್ ಮಾಡೋದು, ಮಸ್ತ್ ಮಜಾದಲ್ಲಿರೋದು, ಯಾವಾಗಲೂ ಫ್ಯಾಷನ್ ಮಾಡೋದು, ಅದ್ಭುತವಾದ ಲೈಫ್ ಸ್ಟೈಲ್ ಲೀಡ್ ಮಾಡೋದು, ಇದರಲ್ಲೇ ಇರ್ತಾರೆ ಅವ್ರು ಜಾಸ್ತಿ. ಗುರು ಜುಪಿಟರ್ ಬಂದರೆ ಅತಿಯಾದ ಡಿಗ್ರಿಗಳು ಓದೋದು, ಪೂಜೆ ಪುನಸ್ಕಾರ, ದೇವಸ್ಥಾನದಲ್ಲಿ ಅರ್ಚಕರಾಗೋದು, ಸ್ಕೂಲು ಕಾಲೇಜುಗಳಲ್ಲಿ ಟೀಚರ್ ಲೆಕ್ಚರ್ ಪೋಸ್ಟಿಗೆ ಹೋಗೋದು, ಅಥವಾ ಜಡ್ಜು ಕೋರ್ಟು ಕಚೇರಿಗಳಲ್ಲಿ ನೇಮಕ ಆಗೋದು, ಇವೆಲ್ಲವೂ ಕೂಡ ಜುಪಿಟರ್ ಡಾಮಿನೇಟ್ ಮಾಡ್ತಾನೆ. ರಾಹು ಶನಿ ಡಾಮಿನೇಟ್ ಆದವರು ಹಾರ್ಡ್ ವರ್ಕರ್ಸ್ ಇರ್ತಾರೆ. ಹಾರ್ಡ್ ವರ್ಕರ್ಸು ಕೆಲವು ಸರಿ ಶಾರ್ಟ್ಕಟ್ಟಿಂದ ದುಡ್ಡು ಮಾಡೋರು ಇರ್ಬೋದು, ಇನ್ನು ಕೆಲವರು ಭಾಳನೇ ಎಫರ್ಟ್ ಹಾಕಿ ಕಷ್ಟಪಟ್ಟು ದುಡಿಯುವಂಥ ವರ್ಗ ಏನಿದೆ ಶನಿ ಡಾಮಿನೇಟ್ ಮಾಡುತ್ತೆ. ಮತ್ತು ಕೇತು ಅಗೇನ್ ನೀವು ನೋಡಿ, ವಿಚಿತ್ರವಾದ ಜಾಬ್ಸ್ಗಳಲ್ಲಿ ಇರ್ತಾರೆ ಅಂಥ ಜನರು. ಸೊ ಕೇತು ಇಸ್ ಎ ಕಟ್ ಮಾಡುವಂಥ ಗುಣ, ಸೆಪರೇಟ್ ಮಾಡುವಂಥದ್ದು ಗ್ರಹ. ಸೊ ನಾವು ನೋಡಿದರೆ ಇಂಡಿಯಾದಲ್ಲಿ ಸಾಕಷ್ಟು ಬಾರಿ ಈ ನಾನ್ ವೆಜ್ ಸ್ಟಾಲ್ಸ್ ಕಟ್ ಮಾಡುವಂತಹ, ಮಟನ್ ಚಿಕನ್ ಕಟ್ ಮಾಡುವಂತಹ ವೃತ್ತಿಗಳಲ್ಲಿ, ಮತ್ತು ಮೆಟಲ್ಸನ್ನು ಕಟ್ ಮಾಡುವಂಥ ವೃತ್ತಿಗಳಲ್ಲಿ, ಫೈರ್ ವರ್ಕ್ ಎಲೆಕ್ಟ್ರಿಷಿಯನ್ ವೃತ್ತಿಗಳಲ್ಲಿ, ಇವೆಲ್ಲೂ ಕೂಡ ಮುಸ್ಲಿಮ್ಸ್ದೇನಿದೆ ಒಂದು ಬಲ ಜಾಸ್ತಿ ಇದೆ. ಓಕೆ, ಮತ್ತು ಅದು ಕಾಲಕ್ರಮೇಣವಾಗಿ ಚೇಂಜಸ್ ಕೂಡ ಆಗ್ಬೋದು. ಫಾರ್ ಎಕ್ಸಾಂಪಲ್, ನೀವು ಒಂದು 100 ವರ್ಷ ಹಿಂದೆ ಹೋದರೆ, 50-60 ವರ್ಷ ಹಿಂದೆ ಹೋದರೆ, ಸಂಗೀತ ಲೋಕದ ದಿಗ್ಗಜರಲ್ಲಿ ಅತ್ಯಂತ ಹೈಯೆಸ್ಟ್ ಮುಸ್ಲಿಮ್ಸ್ ಮಿತ್ರ. ಸಂಗೀತ ಏನು ಶಾಸ್ತ್ರೀಯ ಸಂಗೀತ, ಕ್ಲಾಸಿಕಲ್ ಸಂಗೀತಗಳಿರ್ತವೆ, ಇದರಲ್ಲಿ ಟಾಪ್ ಡಾಮಿನೇಟಿಂಗ್ ಅಂದರೆ ಮುಸ್ಲಿಮ್ಸ್. ಬಟ್ ಕಾಲಕ್ರಮೇಣವಾಗಿ ಅದು ಚೇಂಜ್ ಆಗ್ತಾಯಿದೆ, ಏನೇನೋ ನಡೀತಾ ಇರ್ತದೆ. ಓಕೆ, ಜಗತ್ತಲ್ಲಿ ಗ್ರಹಗಳೇ ಎಲ್ಲವೂ ಕೂಡ ನಿರ್ಧಾರ ಮಾಡ್ತವೆ. ಸೊ ಈ ವ್ಯಕ್ತಿ ಜಾತಕ ನೋಡಿದರೆ ನಾನು ನಿಮಗೆ ಉದಾಹರಣೆಯಾಗಿ ನೀಡಿದೆ. ಯಾವುದು ಗ್ರಹ ಬಂತು ಅಂದರೆ ಯಾವ ರೀತಿ ಫಲ ಕೊಡುತ್ತೆ ಅನ್ನೋದು ಇದಕ್ಕಿಂತಲೂ ದೊಡ್ಡ ಉದಾಹರಣೆ ಬೇಕಿಲ್ಲ.